ನಿಮ್ಮ ಪ್ರೊಫೆಷನ್ ಏನು? ಕ್ಯಾಬಿನ್ ಕ್ರೂ ಅಂದರೆ ಬರೀ ತೆಳ್ಳಗೆ ಬೆಳ್ಳಿಗೆ ಇದ್ರೆ ಸಾಕು ಸೆಲೆಕ್ಟ್ ಆಗಿಬಿಡ್ತಾರೆ. ಇಂಟರ್ನ್ಯಾಷನಲ್ ಏರ್ಲೈನಿಗೆ ಸೇರ್ಕೋಬೇಕಂದ್ರೆ ನಿಮ್ಗೆ ಅಟ್ಲೀಸ್ಟ್ 21 ಇಯರ್ಸ್ ಆಗಿರಬೇಕು. ಇಂಡಿಯಾದಲ್ಲಿ ಫ್ರೆಷರ್ಸ್ಗೆ ತುಂಬ ಆಪರ್ಚುನಿಟೀಸ್ ಇದೆ. ಮಿಠಾಯಿ ಕೊಡೋರು ಹಂಗೆ ಹಿಂಗೆ ಅಂತ ರೇಗಿಸ್ತಿರ್ತಾರೆ. ಬಟ್ ನಾನು ಎಷ್ಟೇ ಸಲ DMಸ್ಗೆ ರಿಪ್ಲೈ ಮಾಡಿದ್ರು ಸ್ಟಿಲ್ ಯು ಗೈಸ್ ಕೀಪ್ ಆಸ್ಕಿಂಗ್. ಬಟ್ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದು, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬೆಂಗಳೂರು ಹುಡುಗಿ. ಎಷ್ಟು ಜನ ನನ್ನ DM ಅಲ್ಲಿ ನಾವು ಕ್ಯಾಬಿನ್ ಕ್ರೂ ಆಗಬೇಕು, ಕ್ಯಾಬಿನ್ ಕ್ರೂ ಆಗಬೇಕಂದ್ರೆ ಏನು ಮಾಡಬೇಕು, ಏನು ಓದಿರಬೇಕು, ಕೋರ್ಸ್ ಮಾಡಬೇಕಾ, ಕೋರ್ಸ್ ಮ್ಯಾಂಡೇಟ್ರಿನಾ, ಅಥವಾ ಹೇಗೆ ಇಂಟರ್ವ್ಯೂ ಕೊಡೋದು, ಅಥವಾ ಹೇಗೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋದು, ಎಷ್ಟು ಮೆಸೇಜ್ ಕೇಳಿದ್ದೀರಾ. ಆ ಎಲ್ಲ ಮೆಸೇಜ್ಗೂ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಇದೆ. ಕೀಪ್ ವಾಚಿಂಗ್. ಸೊ ಫಸ್ಟ್, ನಿಮ್ಮ ಪ್ರೊಫೆಷನ್ ಏನು ಅಥವಾ ಕ್ಯಾಬಿನ್ ಕ್ರೂ ಅಂದರೆ ಏನು ಅಂತ ಕೇಳಿದ್ದೀರಾ. ಸೊ ಕ್ಯಾಬಿನ್ ಕ್ರೂ ಅಂದರೆ ಎಸ್, ನಾವು ಫ್ಲೈಟಲ್ಲಿ ಕೆಲಸ ಮಾಡ್ತೀವಿ. ಬಟ್ ಕೆಲಸ ಮಾಡೋದು ಅಂದರೆ ಏನು? ಬರೀ ಊಟ ಕೊಡೋದು, ತಿಂಡಿ ಕೊಡೋದು, ಕಾಫಿ ಟೀ ಕೊಡೋದಲ್ಲ. ನಮ್ಮ ಮೇನ್ ಪರ್ಪಸ್ ನಾವು ಫ್ಲೈಟಲ್ಲಿರೋದೇ ಪ್ಯಾಸೆಂಜರ್ ಸೇಫ್ಟಿ, ಸೆಕ್ಯೂರಿಟಿ ಮತ್ತು ಫಸ್ಟ್ ಏಡ್ಗೋಸ್ಕರ. ಎಸ್, ನಮಗೆ ಈ ಎಲ್ಲ ಟ್ರೈನಿಂಗ್ಸ್ನು ಹೇಳ್ಕೊಟ್ಟಿರ್ತಾರೆ. ಸೊ ನೀವು ಫಸ್ಟ್ ಕ್ಯಾಬಿನ್ ಕ್ರೂಗೆ ಸೆಲೆಕ್ಟ್ ಆದಮೇಲೆ ನಿಮಗೆ ಒಂದು ಇಂಟೆನ್ಸ್ ಟ್ರೈನಿಂಗ್ ಇರುತ್ತೆ. ಎಲ್ಲಿ ಸೇಫ್ಟಿ ಬಗ್ಗೆ ಆಗಲಿ, ಸರ್ವಿಸ್ ಬಗ್ಗೆ ಆಗಲಿ, ಸೆಕ್ಯೂರಿಟಿ ಬಗ್ಗೆ ಆಗಲಿ, ಅಥವಾ ಯಾರಿಗಾದ್ರೂ ಏನಾದರೂ ಹುಷಾರಿಲ್ಲ ಅಂದರೆ ಹಾರ್ಟ್ ಅಟ್ಯಾಕಿಂದ ಹಿಡಿದು ಪ್ರೆಗ್ನೆನ್ಸಿವರೆಗೂ ನಮಗೆ ಟ್ರೈನ್ ಮಾಡಿರ್ತಾರೆ. ಸೊ ನಾವಲ್ಲಿರೋ ಮೇನ್ ಪರ್ಪಸ್ ಬಂದು ಸೇಫ್ಟಿ, ಸೆಕ್ಯೂರಿಟಿ ಆ್ಯಂಡ್ ಫಸ್ಟ್ ಏಡ್ಗೋಸ್ಕರ. ಅದಾದಮೇಲೆ ಸರ್ವಿಸ್ ಬರುತ್ತೆ. ಬಟ್ ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ದಟ್ ಮಿಠಾಯಿ ಕೊಡೋರು ಹಂಗೆ ಹಿಂಗೆ ಅಂತ ರೇಗಿಸ್ತಿರ್ತಾರೆ. ಬಟ್ ಇಟ್ಸ್ ಓಕೆ. ಬಟ್ ನೀವೇ ಎಷ್ಟೊಂದು ಇನ್ಸಿಡೆಂಟ್ ನೋಡಿರ್ತೀರ, ಎಷ್ಟೋ ಸೇಫ್ಟಿ ಇನ್ಸಿಡೆಂಟ್ಸ್ ಆಗುತ್ತೆ. ಆವಾಗ ಆ್ಯಸ್ ಅ ಪ್ಯಾಸೆಂಜರ್ ಅವ್ರಿಗೆ ಗೊತ್ತಿರಲ್ಲ ಹೇಗೆ ಅವ್ರು ಈ ಸಿಚುವೇಶನಿಂದ ಹೊರಗೆ ಬರ್ಬೋದು, ಅಥವಾ ಹೇಗೆ ಈ ಸಿಚುವೇಶನಿಂದ ಪಾರ್ ಮಾಡ್ಕೊಳ್ಳೋದು ಅಂತ. ಸೊ ಅದಕ್ಕೋಸ್ಕರ ನಾವಲ್ಲಿರೋದು. ಸೊ ದಟ್ಸ್ ದ ಮೇನ್ ಪರ್ಪಸ್ ಆಫ್ ಅ ಕ್ಯಾಬಿನ್ ಕ್ರೂ ಇನ್ ಫ್ಲೈಟ್. ನೆಕ್ಸ್ಟ್ ಕ್ವೆಶನ್ ಬಂದು, ಹೇಗೆ ಕ್ಯಾಬಿನ್ ಕ್ರೂ ಆಗೋದು ಅಥವಾ ಏನು ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ತುಂಬ ಜನ ಕೇಳಿದ್ದೀರಾ. ಮಿನಿಮಮ್ ರಿಕ್ವೈರ್ಮೆಂಟ್ ಬಂದು 10+2 ಅಥವಾ ಸೆಕೆಂಡ್ PU ಮುಗಿಸಿರಬೇಕು. ಆದರೆ ಕೆಲವು ಏರ್ಲೈನ್ಸಲ್ಲಿ ಡಿಗ್ರಿ ಕೂಡ ಕೇಳ್ತಾರೆ, ಲೈಕ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್. ಆದರೂ ಫ್ಯೂ ಏರ್ಲೈನ್ಸ್ ಅಷ್ಟೇ ಡಿಗ್ರಿ ಮ್ಯಾಂಡೇಟ್ರಿ ಅಂತ ಕೇಳ್ತಾರೆ. ಅದರ್ವೈಸ್ 10+2 ಅಥವಾ ಸೆಕೆಂಡ್ PU ಮುಗಿಸಿದ್ರೆ ಸಾಕು. ಬಟ್ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದು ಅಷ್ಟೇ, ಈ ಕೆಲಸಕ್ಕೆ ಒಂದ್ಸಲ ಸೇರಿದ್ಮೇಲೆ ವಿ ಕಾಂಟ್ ಕಂಟಿನ್ಯೂ ಅವರ್ ಎಜುಕೇಷನ್, ಬಟ್ ಅನ್ಲೆಸ್ ತುಂಬ ಡೆಡಿಕೇಟೆಡ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದು ಅಷ್ಟೇ, ನೀವು ನಿಮ್ಮ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಎಜುಕೇಷನ್ ಗ್ರ್ಯಾಜುಯೇಷನ್ ಅಂತ ಮುಗಿಸಿ ಅದಾದಮೇಲೆ ಯು ಕ್ಯಾನ್ ಆಲ್ವೇಸ್ ಟ್ರೈ. ಅಥವಾ ನಿಮ್ಗಷ್ಟು ಪ್ಯಾಷನ್ ಇದ್ದರೆ ನಿಮ್ಮ ಸೆಕೆಂಡ್ PUC ಮುಗಿಸಿದ ತಕ್ಷಣ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್. ನೆಕ್ಸ್ಟ್ ಕ್ವೆಶನ್, ಹೇಗೆ ಅಪ್ಲೈ ಮಾಡೋದು ಅಂತ ಎಷ್ಟೋ ಜನ ಕೇಳಿರ್ತೀರ. ನಾನು ಎಷ್ಟೇ ಸಲ DMಸ್ಗೆ ರಿಪ್ಲೈ ಮಾಡಿದ್ರು ಸ್ಟಿಲ್ ಯು ಗೈಸ್ ಕೀಪ್ ಆಸ್ಕಿಂಗ್ ಹೇಗೆ ಅಪ್ಲೈ ಮಾಡೋದು. ಸೊ ನಾನು ಯಾವಾಗಲೂ ಹೇಳೋ ಥರನೇ, ಫಸ್ಟು ನೀವು ತಿಳ್ಕೊಳ್ಳಿ, ಏರ್ಲೈನ್ಸ್ ಬಗ್ಗೆ ತಿಳ್ಕೊಳ್ಳಿ. ಎಷ್ಟೊಂದು ಏರ್ಲೈನ್ಸ್ ಇದೆ, ಎಲ್ಲೆಲ್ಲೋ ಬೇಸ್ ಇದೆ, ಅದರದ್ದು ಏನೇನೋ ಡಿಫ್ರೆಂಟ್ ಡೆಸ್ಟಿನೇಷನ್ಸ್ಗೆ ಹೋಗುತ್ತೆ. ಸೊ ನೀವು ನಿಮ್ಮ ಫೇವ್ರೆಟ್ ಏರ್ಲೈನ್ ಅಥವಾ ಇದೇ ನನ್ನ ಡ್ರೀಮ್ ಏರ್ಲೈನ್ ಅಪ್ಪ, ಇದಕ್ಕೆ ನಾನು ಅಪ್ಲೈ ಮಾಡಬೇಕು, ಇದಕ್ಕೆ ನಾನು ಸೆಲೆಕ್ಟ್ ಆಗಲೇಬೇಕು ಅಂತ ಫಸ್ಟ್ ನೀವು ಅದನ್ನು ತಿಳ್ಕೊಳ್ಳಿ. ಅದಾದಮೇಲೆ ನಾವು ಅಪ್ಲೈ ಮಾಡೋದು ಹೇಗೆ ಅಂತ ಕೇಳ್ತೀರಾ. ಯಾವುದೇ ಏರ್ಲೈನ್ ಆದರೂ ಏರ್ಲೈನ್ ಕರಿಯರ್ಸ್ ಪೇಜ್ ಅಂತ ಇರುತ್ತೆ. ಎಕ್ಸಾಂಪಲ್ ಇಂಡಿಗೋ ಕರಿಯರ್ಸ್ ಅಥವಾ ಎತಿಹಾದ್ಗೆ ಅಪ್ಲೈ ಮಾಡಬೇಕಂತ ಎತಿಹಾದ್ ಕರಿಯರ್ಸ್ ಅಂತ ಇರುತ್ತೆ. ನೀವು ಆ ಕರಿಯರ್ಸ್ ಪೇಜ್ಗೆ ಹೋದರೆ ಅಲ್ಲಿ ಕ್ಯಾಬಿನ್ ಕ್ರೂ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಟ್ ಈಸ್ ಆಲ್ ಸಿಂಪಲ್ ಸ್ಟೆಪ್ಸ್. ಅದೇನು ಕೇಳುತ್ತೆ, ಮ್ಯಾಕ್ಸಿಮಮ್ ನಿಮ್ಮ CV ಕೇಳುತ್ತೆ, ಫೋಟೋ ಕೇಳುತ್ತೆ, ಹೈಟ್ ಆ್ಯಂಡ್ ವೇಟ್ ಅಥವಾ ಫ್ಯೂ ಡೀಟೇಲ್ಸ್ ಕೇಳುತ್ತೆ. ಅದನ್ನು ಫಿಲ್ ಮಾಡಿ ದೆನ್ ಕೀಪ್ ಚೆಕಿಂಗ್ ಆನ್ ದಿ ಇಮೇಲ್ಸ್ ಆರ್ ಕೀಪ್ ಚೆಕಿಂಗ್ ವೆಬ್ಸೈಟ್ಸ್. ಚೆಕ್ ಮಾಡ್ತೀರಿ. ನೀವು ಅಪ್ಲೈ ಮಾಡಿದ್ಮೇಲೆ ಅಲ್ಲಿ ನಿಮಗೆ ನಿಮ್ಮ ಪ್ರೊಫೈಲ್ ಅಪ್ಡೇಟ್ಸ್ ಇರುತ್ತೆ. ಆ್ಯಂಡ್ ಇಫ್ ದೇ ಆರ್ ಕಂಡಕ್ಟಿಂಗ್ ಇಂಟರ್ವ್ಯೂ, ರೀಸೆಂಟಾಗಿ ಎಲ್ಲಾದರೂ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಅಂದರೆ ಯು ವಿಲ್ ಗೆಟ್ ನೋಟಿಫೈಡ್ ಇಫ್ ಯುವರ್ CV ಈಸ್ ಶಾರ್ಟ್ ಲಿಸ್ಟೆಡ್. CV ಹೇಗಿರಬೇಕು ಅಂತ ತುಂಬ ಜನ ಕೇಳಿದ್ದೀರಾ. CV ಹೇಗಿರ್ಬೇಕಂದ್ರೆ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದ್ರೆ ಸಾಕು. ಯಾಕಂದರೆ ಇಂಟರ್ವ್ಯೂ ಟೈಮಲ್ಲಿ ಅವ್ರು ನಿಮ್ಮನ್ನ ಪರ್ಸ್ನಲ್ ಆಗಿ ತಿಳ್ಕೊತಾರೆ. ಸೊ ನಾನೊಂದು ಸ್ಯಾಂಪಲ್ CVನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡಿ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಕ್ಯಾಬಿನ್ ಕ್ರೂ ಆಗಬೇಕಂದ್ರೆ ಎಜುಕೇಷನ್ ಬಿಟ್ಟರೆ ಬೇರೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಕೇಳಿರ್ತೀರ. ಅದರಲ್ಲಿ ಒಂದು ಯಾವಾಗಲೂ ಕೇಳೋದಂದರೆ, ಕ್ಯಾಬಿನ್ ಕ್ರೂ ಅಂದರೆ ಬರೀ ತೆಳ್ಳಗೆ ಬೆಳ್ಳಿಗೆ ಇದ್ದರೆ ಸಾಕು ಸೆಲೆಕ್ಟ್ ಆಗಿಬಿಡ್ತಾರೆ ಅಂತ ಎಷ್ಟೋ ಜನದ ಮಿಸ್ಕಾನ್ಸೆಪ್ಷನು. ಆ ಥರ ಏನಿಲ್ಲ. ಕ್ಯಾಬಿನ್ ಕ್ರೂ ಆಗಬೇಕಂದ್ರೆ ನೀವು ಪ್ರೆಸೆಂಟೇಬಲ್ ಆಗಿದ್ದು ಆ್ಯಂಡ್ ನಿಮ್ಮ ಹೆಲ್ದಿ BMI ಅಲ್ಲಿರಬೇಕು. ಆ್ಯಂಡ್ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಏರ್ಲೈನ್ಸಲ್ಲಿ ಎಲ್ಲೇ ಹೋದ್ರೂ ಕಮ್ಯುನಿಕೇಷನ್ ಈಸ್ ದ ಕೀ. ಸೊ ಕಮ್ಯುನಿಕೇಷನ್ಗೆ ತುಂಬ ಒತ್ತು ಕೊಡ್ತಾರೆ. ಆ್ಯಂಡ್ ಎಲ್ಲರೂ ಹೇಳ್ತಿರ್ತಾರೆ ಏನು 4-5 ಲ್ಯಾಂಗ್ವೇಜ್ ಗೊತ್ತಿರಬೇಕಂತ. ಆ ಥರ ಏನೂ ಇಲ್ಲ. ಇಂಗ್ಲೀಷ್ ಇಸ್ ಅ ಮ್ಯಾಂಡೇಟ್ರಿ ಲ್ಯಾಂಗ್ವೇಜ್ ಇನ್ ಎವ್ರಿ ಏರ್ಲೈನ್. ಆ್ಯಂಡ್ ಇನ್ನೂ ನಿಮಗೆ ಹೆಚ್ಚು ಭಾಷೆ ಗೊತ್ತಿದ್ರೆ ಇಟ್ ವಿಲ್ ಬಿ ಅ ಪ್ಲಸ್ ಪಾಯಿಂಟ್. ಬಟ್ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಏರ್ಲೈನ್ಸಲ್ಲಿ ವರ್ಕ್ ಮಾಡ್ತೀರಾ ಅಂದರೆ ಹಿಂದಿ ಗೊತ್ತಿರಬೇಕು. ಸೊ ಎಷ್ಟೊಂದು ಜನ ಕೇಳಿದಿರಾ ಕ್ಯಾಬಿನ್ ಕ್ರೂ ಆಗಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರಲೇಬೇಕಾ ಅಥವಾ ಫ್ರೆಷರ್ಸ್ನೂ ಹೈಯರ್ ಮಾಡ್ತಾರಾ ಅಂತ. ಇಂಡಿಯಾದಲ್ಲಿ ಫ್ರೆಷರ್ಸ್ಗೆ ತುಂಬ ಆಪರ್ಚುನಿಟೀಸ್ ಇದೆ. ಎಸ್ಪೆಷಲಿ ಇಂಡಿಗೋ,
ವಿಸ್ತಾರ ಅಂತ ಹೇಳ್ತಾ ಇದ್ದೀನಿ, ಅದು ಕ್ಲೋಸ್ ಆಗೋಗಿದೆ. ಇಂಡಿಗೋ ಮತ್ತು ಏರ್ ಇಂಡಿಯಾ ಆಗಲಿ, ಸ್ಪೈಸ್ ಜೆಟ್ ಆಗಲಿ, ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಎಷ್ಟೊಂದು ಆಕಾಶ ಏರ್ಲೈನ್, ಎಲ್ಲರೂ ಫ್ರೆಷರ್ಸ್ಗೆ ತುಂಬ ಮಹತ್ವ ಕೊಡ್ತಾರೆ. ಆ್ಯಂಡ್ ನೀವು ಆಫ್ಟರ್ ಯುವರ್ 18 ನೀವು ಅಪ್ಲೈ ಮಾಡೋಕ್ಕೆ ಶುರು ಮಾಡಿ. ಆ್ಯಂಡ್ ಇಂಟರ್ವ್ಯೂಸ್ಗೆ ಹೋಗ್ತಿದ್ದಂಗೆ ಯು ವಿಲ್ ಗೆಟ್ ಟು ನೋ ಹೇಗೆ ಇಂಟರ್ವ್ಯೂಸ್ ಇರುತ್ತೆ ಅಂತ. ಆ್ಯಂಡ್ ಇಟ್ ವಿಲ್ ಬಿ ಈಸಿ ಟು ಕ್ರ್ಯಾಕ್. ಆ್ಯಂಡ್ ಇಂಟರ್ನ್ಯಾಷನಲ್ಗೆ ಬಂದರೆ ಫ್ರೆಷರ್ಸ್ನ ಕೆಲವೊಂದು ಸಲ ಹೈಯರ್ ಮಾಡ್ತಾರೆ, ಬಟ್ ಮೋಸ್ಟ್ಲಿ ದೇ ಪ್ರಿಫರ್ ಎಕ್ಸ್ಪೀರಿಯನ್ಸ್ ಕ್ಯಾಬಿನ್ ಕ್ರೂ. ಬರೀ ಕ್ಯಾಬಿನ್ ಕ್ರೂ ಹಾಗೇ ಇರಬೇಕು ಅಂತ ಇಲ್ಲ. ಯಾವುದಾದ್ರೂ ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗಾಗಲಿ ಅಥವಾ ಏರ್ಲೈನ್ಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಯಾವುದೇ ಎಕ್ಸ್ಪೀರಿಯನ್ಸು ಇರದೇ ಇರಲಿ, ಬಟ್ ಅವ್ರಿಗೆ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ನಿಮಗೆ they'll give an advantage of taking you. You'll have an advantage that they will hire you because you have a customer service experience. ಸೊ ಇವಾಗ ನೀವು ಒಂದು ಜಾಬಿಗೆ ಅಪ್ಲೈ ಮಾಡಿದ್ರಿ, ನಾನು ಹೇಳ್ತಿದ್ದಂಗೆ ಕಂಪನಿ ವೆಬ್ಸೈಟ್ಗೆ ಹೋದ್ರಿ, ಅಪ್ಲೈ ಮಾಡಿದ್ರಿ, ಅಲ್ಲಿ ಪ್ರಾಸೆಸ್ ಆಯಿತು, ನಿಮ್ಮ CV ಸೆಲೆಕ್ಟ್ ಆಯಿತು ಆ್ಯಂಡ್ ಅವ್ರು ನಿಮ್ಮನ್ನ ಇಂಟರ್ವ್ಯೂಗೆ ಕರೆದ್ರು. ಸೊ ಇಂಟರ್ವ್ಯೂಲಿ ಏನಿರುತ್ತೆ, ನೀವು ಇಂಟರ್ವ್ಯೂಲಿ ಏನು ಫೇಸ್ ಮಾಡ್ಬೋದು ಅಂತ ಕೆಲವು ಹೇಳ್ತೀನಿ. ಸೊ ಇಂಟರ್ವ್ಯೂಲಿ ಮೇನ್ಲಿ, ಯಾಕಂದರೆ ಇಟ್ ವಿಲ್ ಬಿ ಅ ವೆರಿ ಕಾಂಪಿಟೇಟಿವ್ ಜಾಬ್ ಇದಂತೂ, ಈಗಂತೂ ಎವ್ರಿ ಒನ್ ಆರ್ ಅಪ್ಲೈಯಿಂಗ್. ಸೊ ವೆರಿ ಕಾಂಪಿಟೇಟಿವ್ ಇರೋದ್ರಿಂದ ಒಂದು ಗ್ರೂಪ್ ಡಿಸ್ಕಷನ್ ಅಂತ ಇರುತ್ತೆ. ಎಲ್ಲಿ ಒಂದು 20-30 ಜನ ಅಥವಾ 10 ಜನನ ಗ್ರೂಪಲ್ಲಿ ಇರ್ತಾರೆ, ಒಂದು ಟಾಪಿಕ್ ಕೊಡ್ತಾರೆ, ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಮೇನ್ಲಿ. ಆ್ಯಂಡ್ ಕಮ್ಯುನಿಕೇಷನ್ ನೋಡ್ತಾರೆ, ಅಲ್ಲಿ ಕೂಡ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು. ಅದಾದಮೇಲೆ 1-2 ಸ್ಕಾರ್ ರೌಂಡ್ಸ್ ಇರುತ್ತೆ. ಸೊ ಎಷ್ಟೊಂದು ಜನ ಅನ್ಕೊತಾರೆ ಕ್ಯಾಬಿನ್ ಕ್ರೂ ಆಗಬೇಕಂದ್ರೆ ಕೈ ಮೇಲೆ ಅಥವಾ ಕಾಲ್ ಮೇಲೆ ಎಲ್ಲೂ ಫೇಸು ಕ್ಲಿಯರ್ ಆಗಿರಬೇಕು ಅಂತ. ಇಟ್ ಈಸ್ ಪಾರ್ಷಿಯಲಿ ಟ್ರೂ, ಯಾಕಂದರೆ ಫೇಸಲ್ಲಿ ಏನು ಫುಲ್ ಕ್ಲಿಯರ್ ಆಗಿರಲೇಬೇಕು ಅಂತಲ್ಲ, ಬಟ್ ಕೆಲವು ಏರ್ಲೈನ್ಸ್ ಇದೆ ವೇರ್ ಫುಲ್ ಕ್ಲಿಯರ್ ಆಗಿರಬೇಕು, ಕೈ ಕಾಲಲ್ಲಿ ಚಿಕ್ಕ ಮಾರ್ಕಿದ್ರು ತೊಗೊಳಲ್ಲ ಅಂತ. ಬಟ್ ನಾಟ್ ಎವ್ರಿ ಏರ್ಲೈನ್. ನಿಮ್ಮ ಕೈಯಲ್ಲಿ ಅಥವಾ ಕಾಲಲ್ಲಿ ಸ್ಕಾರ್ಸ್ ಇದ್ದು ಅದು ಯೂನಿಫಾರ್ಮ್ ಹಾಕೊಂಡಾಗ ಕಾಣಿಸಿದ್ರೆ ಅದು ಸ್ವಲ್ಪ ಮ್ಯಾಟರ್ ಆಗ್ಬೋದು, ಬಟ್ ನಾಟ್ ಎವ್ರಿ ಏರ್ಲೈನ್ ಆರ್ ಸ್ಟ್ರಿಕ್ಟ್. ಬಟ್ ಹೌಎವರ್ ನಿಮಗೆ ಸ್ಕಾರ್ಸ್ ಇದು ಯೂನಿಫಾರ್ಮಲ್ಲಿ ಕಾಣಿಸಲ್ಲ ಅಂದರೆ ಇಟ್ ಶುಡಂಟ್ ಬಿ ಅ ಮ್ಯಾಟರ್. ಬಟ್ ಎನಿ ಹೌ ಆ ರೌಂಡು ಇರುತ್ತೆ, ಎಲ್ಲಿ ಇಂಟರ್ವ್ಯೂ ಅಲ್ಲಿ ಅವ್ರು ನಿಮ್ಮ ಕೈ ಕಾಲು ಫೇಸಲ್ಲಿರೋ ಸ್ಕಾರ್ಸ್ನೆಲ್ಲ ನೋಡ್ತಾರೆ. ಅದಾದಮೇಲೆ ನಿಮ್ಮ ಕಮ್ಯುನಿಕೇಷನ್ ಚೆಕ್ ಮಾಡೋಕ್ಕೆ ಅಂತ ಒಂದು ಇಂಗ್ಲೀಷ್ ಟೆಸ್ಟ್ ಇದ್ದು ಇರುತ್ತೆ, ಇಲ್ಲದೇನೂ ಇರುತ್ತೆ. ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ HR ಅಲ್ಲಿ 1-on-1. ಸೊ ದಟ್ ಅವ್ರು ನೋಡ್ತಾರೆ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ, ನಿಮ್ಗೆ ಎಷ್ಟು ಈ ಜಾಬ್ ಇಂಪಾರ್ಟೆಂಟ್ ಅಥವಾ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಈ ಜಾಬಲ್ಲಿ, ಸೊ ದಟ್ ದೇ ವಿಲ್ ಹೈಯರ್ ಯು ಅಂತ. ಸೊ ಇದು ಒಂದು ಬೇಸಿಕ್ ಇಂಟರ್ವ್ಯೂ ಕ್ವೆಶನ್ಸ್ ಅಷ್ಟೇ. ಸೊ ಇಂಟರ್ವ್ಯೂ ಆಯಿತು, ನೀವು ಎಲ್ಲ ರೌಂಡು ಚೆನ್ನಾಗಿ ಮಾಡಿದ್ದೀರಾ, ಸೆಲೆಕ್ಟ್ ಆದ್ರಿ. ಸೆಲೆಕ್ಟ್ ಆದಮೇಲೆ ಏನಾಗುತ್ತೆ, ಸೊ ನೀವೇನಾದರೂ ಇಂಡಿಯನ್ ಏರ್ಲೈನ್ಸಲ್ಲಿ ಸೆಲೆಕ್ಟ್ ಆದರೆ ಟ್ರೈನಿಂಗು 3 to 4 months ಇರುತ್ತೆ. ಸೊ ಟ್ರೈನಿಂಗಲ್ಲಿ ಏನು ಹೇಳ್ಕೊಡ್ತಾರೆ, 1 to 1.5 ತಿಂಗಳು ಸೇಫ್ಟಿ ಇರುತ್ತೆ, ಏರ್ಕ್ರಾಫ್ಟ್ ಬಗ್ಗೆ ಸೇಫ್ಟಿ ಹೇಳ್ಕೊಡ್ತಾರೆ, ಪ್ಯಾಸೆಂಜರ್ ಸೇಫ್ಟಿ ಬಗ್ಗೆ ಹೇಳ್ಕೊಡ್ತಾರೆ, ಅಥವಾ ನಿಮ್ಮನ್ನ ಎಲ್ಲ ಎಮರ್ಜೆನ್ಸೀಸ್ಗೂ ಪ್ರಿಪೇರ್ ಮಾಡಿರ್ತಾರೆ. ಸೊ ಟ್ರೈನಿಂಗಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾರೆ, ಟ್ರೈನಿಂಗ್ ಒಂದು 3 to 4 months ಇರುತ್ತೆ. ಟ್ರೈನಿಂಗಲ್ಲಿ ಸೇಫ್ಟಿ, ಸೆಕ್ಯೂರಿಟಿ, ಫಸ್ಟ್ ಏಡ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಸೊ ಸೇಫ್ಟಿ ಅಂತ ಅಂದರೆ 1 to 1.5 ತಿಂಗಳು ನಿಮಗೆ ಏರ್ಕ್ರಾಫ್ಟ್ ಬಗ್ಗೆ, ಏರ್ಕ್ರಾಫ್ಟಲ್ಲಿ ಇರೋ ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಬೀಟ್ ಫೈರ್ ಆದರೆ ಫೈರ್ ಎಸ್ಟಿಂಗ್ವಿಷರ್ ಹೆಂಗೆ ಯೂಸ್ ಮಾಡೋದು, ಅಥವಾ ಏನಾದರೂ ಸ್ಮೋಕ್ ಇದ್ದರೆ ನಮ್ಮ ಹತ್ರ ಸ್ಮೋಕ್ ಹುಡ್ ಅಂತ ಇರುತ್ತೆ, ಅದನ್ನ ಹೆಂಗೆ ಉಪಯೋಗಿಸೋದು. ಆಮೇಲೆ ಫಸ್ಟ್ ಏಡ್ ಬಂದರೆ ಆಕ್ಸಿಜನ್ ಬಾಟ್ಲ್ ಹೇಗೆ ಉಪಯೋಗಿಸೋದು, ಅಥವಾ ಫಸ್ಟ್ ಏಡ್ ಕಿಟ್ ಹೇಗೆ ಉಪಯೋಗಿಸೋದು, ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದರೆ ನಾವೇನು ಮಾಡಬೇಕು, ಅಥವಾ ಯಾರಿಗಾದ್ರೂ ಪ್ರೆಗ್ನೆನ್ಸಿ ಇದ್ದರೆ ನಾವೇನು ಮಾಡಬೇಕು, ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತಾರೆ. ಸೊ ಈ ಟ್ರೈನಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಕೆಲವು ಸಲ ತುಂಬ ಟಫ್ ಆಗಿರುತ್ತೆ ಕೆಲವೊಬ್ಬರಿಗೆ. ಸೊ ಅದಕ್ಕೋಸ್ಕರ ಈ ಟ್ರೈನಿಂಗ್ ಪೀರಿಯಡ್ನ ನೀವಂತೂ ತುಂಬ ಸೀರಿಯಸ್ ಆಗಿ ತೊಗೋಬೇಕು. ಬಿಕಾಸ್ ಟ್ರೈನಿಂಗ್ ಆದಮೇಲೂ ಕೂಡ ಎಕ್ಸಾಮ್ಸ್ ಇರುತ್ತೆ, ಗೌರ್ಮೆಂಟ್ DGCA's ಎಕ್ಸಾಮ್ಸ್ ಇರುತ್ತೆ. ಸೊ ಅದರಲ್ಲಿ ಪಾಸ್ ಆದರೆ ಅಷ್ಟೇ ಯು ವಿಲ್ ಬಿ ಅ ಕ್ಯಾಬಿನ್ ಕ್ರೂ, ಇಲ್ಲ ಅಂದರೆ ಯು ವಿಲ್ ನಾಟ್ ಬಿ, ಆ ಥರ ಇರುತ್ತೆ. ಬಟ್ ಇಂಟರ್ನ್ಯಾಷನಲಲ್ಲಿ ಈ ಟ್ರೈನಿಂಗ್ಗೆ ಇಷ್ಟು ಲಾಂಗ್ ಆಗಿರಲ್ಲ, ಸ್ವಲ್ಪ ಚಿಕ್ಕದಾಗಿರುತ್ತೆ. ಯೂಶ್ವಲಿ 45 days ಇರುತ್ತೆ ಸ್ಟ್ಯಾಂಡರ್ಡ್ ಆಗಿ. ಬಟ್ ಕೆಲವು ಏರ್ಲೈನ್ಸು 1 to 2 ತಿಂಗಳ ತನಕ ಮಾಡ್ತಾರೆ. ಅದೇ ನಾವು ಇಂಡಿಯಾದಲ್ಲಿ ಏನು ಕಲ್ತಿರ್ತೀವಿ ಅದೇ, ಬಟ್ ಇನ್ ಅ ಶಾರ್ಟರ್ ವರ್ಷನ್, ಇನ್ ಇಂಟರ್ನ್ಯಾಷನಲ್ ವರ್ಷನ್ ಆಗಿರುತ್ತೆ. ಸೊ ನೀವು ಸೆಲೆಕ್ಟ್ ಆದಮೇಲೆ ಟ್ರೈನಿಂಗ್ ಈ ಥರ ಇರುತ್ತೆ. ನೀವು ಟ್ರೈನಿಂಗ್ ಮುಗಿಸಿದ್ಮೇಲೆ ನಿಮಗೆ ಎಷ್ಟೊಂದು ಥರ ಏರ್ಕ್ರಾಫ್ಟ್ಸ್ ಇದ್ದಾವೆ. ಏರ್ ಬಸ್ಸಲ್ಲಿ ತುಂಬ ಟೈಪ್ಸ್ ಇದೆ, ಬೋಯಿಂಗಲ್ಲಿ ತುಂಬ ಟೈಪ್ಸ್ ಇದೆ. ಸೊ ನಿಮಗೆ ಸ್ಪೆಸಿಫಿಕ್ ಏರ್ಕ್ರಾಫ್ಟಲ್ಲಿ ಟ್ರೈನ್ ಮಾಡ್ತಾರೆ ಆ್ಯಂಡ್ ಯು ಕ್ಯಾನ್ ಫ್ಲೈ ದೋಸ್ ಏರ್ಕ್ರಾಫ್ಟ್ಸ್. ಎಷ್ಟೊಂದು ಚೆನ್ನಾಗಿ ಕೇಳಿದ್ದೀರಾ, ಏನು ಕ್ಯಾಬಿನ್ ಕ್ರೂ ಆಗಬೇಕಂದ್ರೆ ನಾವೇನಾದರೂ ಟ್ರೈನಿಂಗ್ ಮಾಡಲೇಬೇಕಾ, ಟ್ರೈನಿಂಗ್ ಮ್ಯಾಂಡೇಟ್ರಿನ, ಮಾಡಿದ್ರು ಯಾವ ಇನ್ಸ್ಟಿಟ್ಯೂಟಲ್ಲಿ ಮಾಡಬೇಕು, ಇನ್ಸ್ಟಿಟ್ಯೂಟ್ಸು 2-3 ಲಕ್ಷ ಕೇಳ್ತಿದ್ದಾರೆ ಟ್ರೈನಿಂಗ್ಗೆ ಅಂತ. ಈ ಥರ ಅಂತೂ ನನಗೆ ಸಿಕ್ಕಾಪಟ್ಟೆ ಮೆಸೇಜಸ್ ಬಂದಿದೆ. ಸೊ ನಾನು ಹೇಳೋದು ಒಂದೇ, ಈ ಥರ ಏರ್ಲೈನಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಇನ್ಸ್ಟಿಟ್ಯೂಟ್ಸ್ ಟ್ರೈನಿಂಗ್ ಮಾಡ್ತಾರೆ. ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸಿಗೆ ಹೋಗೋ ಉದ್ದೇಶ ಏನು ಅಂದರೆ ಅಲ್ಲಿ ನಿಮಗೆ ಬೇಸಿಕ್ ಹೇಳ್ಕೊಡ್ತಾರೆ ಏವಿಯೇಷನ್ ಬಗ್ಗೆ, ಅಲ್ಲಿ ನಿಮ್ಮನ್ನ ಗ್ರೂಮ್ ಮಾಡ್ತಾರೆ,
ಹೇಗಿರಬೇಕು, ಹೇಗೆ ಪ್ರೆಸೆಂಟಬಲ್ ಆಗಿರಬೇಕು, ಇಂಟರ್ವ್ಯೂಸ್ ಹೇಗೆ ಅಟೆಂಡ್ ಮಾಡಬೇಕು ಅಂತ ಮಾಕಪ್ ಇಂಟರ್ವ್ಯೂಸ್ ಆಗಲಿ ಅಥವಾ ಅವ್ರು ನಿಮ್ಮನ್ನ ಒಂಥರ ಇಂಟರ್ವ್ಯೂ ಥರನೇ ಬಟ್ ಕ್ಲಾಸ್ ಲೆವೆಲಲ್ಲಿ ಮಾಡ್ತಾರೆ, ವಿಚ್ ವಿಲ್ ಬಿ ರಿಯಲಿ ಗುಡ್. ಟ್ರೈನಿಂಗ್ಸ್ ಆರ್ ನಾಟ್ ಬ್ಯಾಡ್ ಬಟ್ ಅಫೋರ್ಡಬಲ್ ಆಗಿರಲ್ಲ. ಯಾಕಂದರೆ ಎಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸು ಇವಾಗಂತೂ 2-3 ಲಕ್ಷ ಕೇಳ್ತಿದ್ದಾರೆ ಅದಕ್ಕೋಸ್ಕರ. ಬಟ್ ನಾನು ಹೇಳೋದಾದರೆ ಈ ಥರ ಇನ್ಸ್ಟಿಟ್ಯೂಟ್ಸ್ ಮ್ಯಾಂಡೇಟ್ರಿ ಅಲ್ಲ. ಟ್ರೈ ಟು ನಿಮ್ಮನ್ನು ನೀವೇ ಬಿಲ್ಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ನೀವೇ ಮಾಕ್ ಇಂಟರ್ವ್ಯೂಸ್ ತೊಗೊಳ್ಳಿ ಅಥವಾ ನೀವೇ ಕಾನ್ಫಿಡೆಂಟ್ ಆಗಿ ಮಿರರ್ ಮುಂದೆ ಮಾತಾಡಿ, ಅಥವಾ ನೀವೊಂದೆರಡು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿರಬೇಕು, ಹೇಗೆ ಡ್ರೆಸ್ಅಪ್ ಆಗಬೇಕು, ಹೇಗೆ ಗ್ರೂಮ್ ಮಾಡ್ಕೋಬೇಕು, ಹೇಗಿರುತ್ತೆ ಇಂಟರ್ವ್ಯೂಸ್, ಹೇಗೆ ಫೇಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಆದರೂ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಇದೆ ವಿಚ್ ಆರ್ ವೆರಿ ಅಫೋರ್ಡಬಲ್ ಆ್ಯಂಡ್ ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ಸ್ಟಿಟ್ಯೂಟ್ಸು ದೇ ಪ್ರಾಮಿಸ್ ದಟ್ ದೆಲ್ ಗಿವ್ ಯು 100% ಜಾಬ್, ಬಟ್ ನಾಟ್ ಎವ್ರಿ ಇನ್ಸ್ಟಿಟ್ಯೂಟ್. ಅವ್ರು ಆ ಥರ ಹೇಳಿದ್ರು ಕೊನೆಗೆ ಇಟ್ ವಿಲ್ ಬಿ ಯೋರ್ ಪರ್ಫಾರ್ಮೆನ್ಸ್ ವಿಚ್ ಮ್ಯಾಟರ್ಸ್ ಇನ್ ದ ಇಂಟರ್ವ್ಯೂ ಫಾರ್ ಗೆಟಿಂಗ್ ಅ ಜಾಬ್. ಸೊ ನೀವು ಹೇಗೆ ಪ್ರಿಪೇರ್ ಆಗಿರ್ತೀರಾ ಅಥವಾ ನೀವು ಹೇಗೆ ಇಂಟರ್ವ್ಯೂ ಮಾಡ್ತೀರಾ, ಇಟ್ ಈಸ್ ವಾಟ್ ಮ್ಯಾಟರ್ಸ್ ಇನ್ ದಿ ಇಂಟರ್ವ್ಯೂ ಆ್ಯಂಡ್ ಫಾರ್ ಯು ಟು ಗೆಟ್ ಜಾಬ್. ಇನ್ಸ್ಟಿಟ್ಯೂಟ್ಸ್ ಪಾರ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ. ಯು ಕ್ಯಾನ್ ಟ್ರೈ ಇನ್ಸ್ಟಿಟ್ಯೂಟ್ಸ್ಗೆ ಹೋಗೋದಾಗಲಿ ಅಥವಾ ಇನ್ಸ್ಟಿಟ್ಯೂಟ್ಸಿಗೆ ಜಾಯಿನ್ ಆಗೋದಾಗಲಿ, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನೀವೇ ಇಂಟರ್ವ್ಯೂ ಕೊಡಬೇಕಾಗಿರೋದು. ಇಂಟರ್ನ್ಯಾಷನಲ್ ಏರ್ಲೈನಿಗೆ ಸೇರ್ಕೊಳ್ಳೋದು ತುಂಬ ಈಸಿನಾ ಅಂತ ಎಷ್ಟೊಂದು ಜನ ಕೇಳ್ತಿರ್ತೀರ. ನನಗೆ ಅನಿಸ್ದಂಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 5 ವರ್ಷ ಡೊಮೆಸ್ಟಿಕಲ್ಲಿ ಕೆಲಸ ಮಾಡಿದ್ಮೇಲೆ ಇಂಟರ್ನ್ಯಾಷನಲ್ ಸಿಕ್ಕಿದ್ದು. ಬಟ್ ನನ್ನ ಕೇಸಲ್ಲಿ ಕೋವಿಡ್ ಟೈಮ್ ಇದ್ರಿಂದ ಯಾವ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅವರು ಹೈಯರ್ ಮಾಡ್ತಿರಲಿಲ್ಲ. ಇಂಟರ್ನ್ಯಾಷನಲ್ ಏರ್ಲೈನಿಗೆ ಸೇರ್ಕೋಬೇಕಂದ್ರೆ ನಿಮ್ಗೆ ಅಟ್ಲೀಸ್ಟ್ 21 ಇಯರ್ಸ್ ಆಗಿರಬೇಕು ಆ್ಯಂಡ್ ಮ್ಯಾಕ್ಸಿಮಮ್ ಇಟ್ ಡಿಪೆಂಡ್ಸ್ ಆನ್ ಏರ್ಲೈನ್ ಟು ಏರ್ಲೈನ್. ಕೆಲವು ಏರ್ಲೈನ್ 30-31 ತನಕ ತೊಗೋತಾರೆ, ಕೆಲವು ಏರ್ಲೈನ್ 35 ತನಕ ತೊಗೊತಾರೆ. ಡಿಪೆಂಡ್ಸ್ ಆನ್ ವಿಚ್ ಏರ್ಲೈನ್ ಯು ಆರ್ ಅಪ್ಲೈಯಿಂಗ್ ಫಾರ್. ಸೊ ಡೊಮೆಸ್ಟಿಕ್ ಏರ್ಲೈನಲ್ಲಿ ವರ್ಕ್ ಮಾಡೋದಕ್ಕೂ ಇಂಟರ್ನ್ಯಾಷನಲ್ ಏರ್ಲೈನಲ್ಲಿ ವರ್ಕ್ ಮಾಡೋದಕ್ಕೂ ಏನಪ್ಪ ಮೇನ್ ಡಿಫ್ರೆನ್ಸಸ್ ಅಂದರೆ, ಡೊಮೆಸ್ಟಿಕ್ ಏರ್ಲೈನಲ್ಲಿ ವರ್ಕ್ ಮಾಡಿದ್ರೆ ಕ್ಯಾಬಿನ್ ಕ್ರೂಗೆ ಅಕಾಮಡೇಷನ್ ಕೊಡಲ್ಲ. ಬಟ್ ಇಂಟರ್ನ್ಯಾಷನಲ್ ಏರ್ಲೈನಲ್ಲಿ ವರ್ಕ್ ಮಾಡಿದ್ರೆ ಕ್ಯಾಬಿನ್ ಕ್ರೂಗಳಿಗೆ ಅಕಾಮಡೇಷನ್ ಕೊಡ್ತಾರೆ, ಇಲ್ಲ ಅಂದರೆ ಅಕಾಮಡೇಷನ್ ಅಲೌನ್ಸ್ ಅಂತ ಕೊಡ್ತಾರೆ. ಸೊ ನಾವು ಹೊರಗಡೆ ಇರ್ಬೋದು. ಡೊಮೆಸ್ಟಿಕಲ್ಲೂ ಕ್ಯಾಬಿನ್ ಕ್ರೂಗಳಿಗೆ ಓಡಾಡೋಕ್ಕೆ ಮನೆಯಿಂದ ಕ್ಯಾಬ್ ಪ್ರೊವೈಡ್ ಮಾಡ್ತಾರೆ, ಇಂಟರ್ನ್ಯಾಷನಲಲ್ಲೂ ಕ್ಯಾಬ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಇಲ್ಲ ಅಂದರೆ ಕ್ಯಾಬ್ ಸರ್ವಿಸಸ್ಗೆ ದುಡ್ಡು ಕೊಡ್ತಾರೆ, ನಾವು ಹೊರಗಡೆಯಿಂದ ಕ್ಯಾಬ್ ಸರ್ವಿಸ್ ತಗೋಬೇಕಾಗತ್ತೆ. ಇನ್ನೊಂದು ದೊಡ್ಡ ಮೇನ್ ಕ್ವೆಶನ್ ಅಂದ್ರೆ ಸ್ಯಾಲ್ರಿ ಎಷ್ಟು, ಸ್ಯಾಲ್ರಿ ಹೇಗ್ ಕೊಡ್ತಾರೆ, ಫುಲ್ ಲಕ್ಷ ದುಡಿತೀರಾ ಅಂತ ಎಷ್ಟೊಂದ್ ತರ ಕೇಳ್ತಾ ಇರ್ತೀರಾ. ಅಷ್ಟೇನ್ ಫ್ಯಾನ್ಸಿ ತರ ಸ್ಯಾಲ್ರಿ ಇರಲ್ಲ. ಕ್ಯಾಬಿನ್ ಕ್ರೂ ಆದ್ರೆ ನೀವು ಇಂಡಿಯಾದಲ್ಲಾಗ್ಲಿ ಇಂಟರ್ನ್ಯಾಷನಲ್ ಆಗ್ಲಿ ಒಂದೇ ತರ ಪೇ ಮಾಡ್ತಾರೆ. ಸೊ ಸ್ಯಾಲ್ರಿ ಬಗ್ಗೆ ಹೇಳಬೇಕಂದ್ರೆ ಡೊಮೆಸ್ಟಿಕಲ್ಲಿ ಬರೋ ಸ್ಯಾಲ್ರಿಗಿಂತ 2-3 ಪಟ್ಟು ಇಂಟರ್ನ್ಯಾಷನಲಲ್ಲಿ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಹೇಗೆ ಪೇ ಮಾಡ್ತಾರೆ ಅಂತ ಅಂದ್ರೆ, ನಾವು ಫ್ಲೈಯಿಂಗ್ ಅವರ್ಸ್ ಮೇಲೆ ನಮಗೆ ಸ್ಯಾಲ್ರಿ ಬರೋದು. ಸೊ ಎಸ್, ನಮಗೆ ಬೇಸಿಕ್ ಸ್ಯಾಲ್ರಿ ಅಂತ ಸ್ವಲ್ಪ ಅಮೌಂಟ್ ಇರುತ್ತೆ. ಅದಾದ್ಮೇಲೆ ನಮಗೆ ಫಿಕ್ಸ್ಡ್ ಅಮೌಂಟ್ ಇರೋದೇ ಇಲ್ಲ. ಸ್ಯಾಲ್ರಿ ಯಾವಾಗಲೂ ಮಂತಿಂದ ಮಂತ್ಗೆ ವೇರಿ ಆಗ್ತಾನೆ ಇರುತ್ತೆ. ಸ್ಯಾಲ್ರಿ ಹೇಗಪ್ಪ ಅಂದ್ರೆ, ಫ್ಲೈಟು ಪುಷ್ ಬ್ಯಾಕ್ ಆದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಸ್ಯಾಲ್ರಿ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಅಲ್ಲಿ ಲ್ಯಾಂಡ್ ಆಗ್ತೀವಲ್ಲ, ಅಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿ ಪರ್ ಅವರ್ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಸೊ ಆ ಥರ ಮಂತ್ಲಿ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಾನು ಯಾವತ್ತೂ ಫಿಕ್ಸ್ಡ್ ಅಮೌಂಟ್ ಸ್ಯಾಲ್ರಿನ ಇದುವರೆಗೂ ತಗೊಂಡೇ ಇಲ್ಲ. ಲೀಸ್ಟು ತೊಗೊಂಡಿದ್ದೀನಿ, ಮೋಸ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಸ್ಯಾಲ್ರಿ ಎಷ್ಟು ಅಂತ ಅಂದಾಗ ನಾನು ಯಾವ ಥರ ಎಷ್ಟು ನಂಬರ್, ಎಕ್ಸಾಕ್ಟ್ ನಂಬರ್ ಅಂತೂ ಹೇಳೋಕ್ಕಾಗಲ್ಲ. ಸೊ ನಾನು ಅನ್ಕೋತೀನಿ ಈ ವಿಡಿಯೋದಲ್ಲಿ ನಾನು ನಿಮ್ದು ಚಿಕ್ಕ ಪುಟ್ಟ ಡೌಟ್ ಅಥವಾ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಕ್ಯಾಬಿನ್ ಕ್ರೂ ಅಂದರೆ ಹೇಗೆ, ಕ್ಯಾಬಿನ್ ಕ್ರೂ ಆಗಬೇಕಂದ್ರೆ ಏನು ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿದ್ಮೇಲೆ ಇಂಟರ್ವ್ಯೂ ಪ್ರಾಸೆಸ್ ಹೇಗಿರುತ್ತೆ, ಇಂಟರ್ವ್ಯೂ ಪ್ರಾಸೆಸ್ ಆದಮೇಲೆ ಟ್ರೈನಿಂಗಲ್ಲಿ ಏನಿರುತ್ತೆ ಅಂತ. ಅದಾದಮೇಲೆ ನೀವೇನಾದರೂ ಇಂಡಿಯನ್ ಏರ್ಲೈನ್ಸಲ್ಲಿ ವರ್ಕ್ ಮಾಡ್ತಿದ್ರೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಡೊಮೆಸ್ಟಿಕ್ ಲೇಓವರ್ಸ್ ಮಾಡ್ತೀರಾ, ಎಷ್ಟೊಂದು ಸ್ಟೇಟ್ಸ್ ನೋಡ್ತೀರಾ. ಅದೇ ನೀವೇನಾದರೂ ಇಂಟರ್ನ್ಯಾಷನಲ್ ಕ್ರೂ ಆದರೆ ಬೇರೆ ಬೇರೆ ದೇಶ ನೋಡ್ತೀರಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊಂತೀನಿ. ನನ್ನ ಥರನೇ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ DMs ಅಲ್ಲಿ ದಟ್ ನೀವೊಂದು ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದೀರಾ, ನಿಮ್ಮ ಥರ ನಮಗೂ ವರ್ಕ್ ಮಾಡಬೇಕಂತ ಆಸೆ ಇದೆ ಅಂತ. ನಾನು ಅನ್ಕೋತೀನಿ ನಾನೊಂದು ಇನ್ಸ್ಪಿರೇಷನ್ ಆಗಿ ನೀವು ಇಂಟ್ರೆಸ್ಟ್ ತೋರಿಸಿ ಪ್ಯಾಷನಿಂದ ಈ ಜಾಬಿಗೆ ಅಪ್ಲೈ ಮಾಡ್ತೀರಾ ಅನ್ಕೋತೀನಿ. ಆ್ಯಂಡ್ ನಿಮ್ದು ಏನೇ ಡೌಟ್ ಇದ್ರೂ DM ಮಾಡ್ತೀರಿ, ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ಬೆಂಗಳೂರು ಹುಡುಗಿ, ಸೈನಿಂಗ್ ಆಫ್.